ನಮಸ್ಕಾರ. ಬುರ್ಡೆ ಗ್ಯಾಂಗ್, ಬುರ್ಡೆ ಗ್ಯಾಂಗ್, ಬುರ್ಡೆ ಗ್ಯಾಂಗ್. ಬುರ್ಡೆ ಎಲ್ಲಿಂದ ಬಂತು? ಬುರ್ಡೆ ಜಪಾನಿಂದ ಬಂತು, ಚೈನಾದಿಂದ ಬಂತು, ಡೆಲ್ಲಿಯಿಂದ ಬಂತು, ಕೇರಳದಿಂದ ಬಂತು, ಕೊನೆಗೆ ಯಾವುದೋ ಹಾಸ್ಪಿಟಲೇ ಎತ್ಕೊಂಬಂದ್ರು. ಇವಾಗ ಎಲ್ಲಿ ಸಿಕ್ಕಿದ್ಯಪ್ಪ ಬುರ್ಡೆಗಳು? ಸ್ವಲ್ಪ ಹೇಳಿ ನೋಡೋಣ. ಬಂಗ್ಲಾ ಗುಡ್ಡದಲ್ಲಿ ತನ ಸಿಕ್ಕಿದೆ. ಒಂದಲ್ಲ ಎರಡಲ್ಲ 4 ಸಿಕ್ಕಿದೆ. ಯಾರೋ ಒಬ್ಬ ಏನೋ ಹೇಳ್ತಿದ್ದ, ನೀವು ಕೇಳಿಸ್ಕೊಂತೀರಾ? ಕೇಳಿಸ್ಕೊಳ್ಳಿ. 17 ಗುಂಡಿಲಿ ಒಂದು 3 ಅಸ್ಥಿಪಂಜರ ಸಿಕ್ಕಿಬಿಟ್ಟಿದ್ರೆ ಅದರಲ್ಲಿ ಒಂದೇ ಒಂದು ಹುಡುಗಿದಾಗಿದ್ರೆ ಏನು ಮಾಡ್ತಿದ್ರು ಅನ್ನೋದು ಅಣ್ಣಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಣ್ಣಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬುಡ ಸಿಕ್ಕಿಲ್ಲ, ಅಸ್ಥಿ ಪಂಜರ ಸಿಕ್ಕಿಲ್ಲ, ಅಣ್ಣಪ್ಪ ಸ್ವಾಮಿನೇ ನಮ್ಮನ್ನ ಕಾಪಾಡ್ಬಿಟ್ಟ. ವಾವ್. ಈಗ 4 ಅಸ್ಥಿ ಪಂಜರ ಸಿಕ್ಕಿದೆ. ಆ ಅಣ್ಣಪ್ಪ ಸ್ವಾಮಿ ಬಿಟ್ಟು ಹೊಡೆದಂಗೆ ಅಂತ ಗೊತ್ತು. ಫಸ್ಟ್ ಸಿಕ್ಲಿಲ್ಲ, ಇವಾಗ ಸಿಕ್ತಲ್ಲ, ಇವಾಗ ಮಾತಾಡಕ್ಕೆ ಹೇಳಿ. ಏನು ಸಿಗದೆ ಇರೋದಕ್ಕೆ ಇವ್ರು ಆರ್ಭಟ ನೋಡಬೇಕು. ಸುಮ್ಮನೆ 12 ಜಾಗನ ಅಗಸ್ಬಿಟ್ರು, 13 ಜಾಗ ಅಗಸ್ಬಿಟ್ರು, 17 ಜಾಗ ಅಗಸ್ಬಿಟ್ರು, ಏನು ಸಿಕ್ಕಿಲ್ಲ. ಈಗ ಸಿಕ್ತಲ್ಲ, ಇದಕ್ಕೇನು ಹೇಳ್ತೀಯ? ನನಗೆ ಗೊತ್ತು ಏನು ಹೇಳ್ತೀಯ ಅಂತ. ಅಲ್ಲಿ ನಾವೇ ಹೋಗಿ ಊತಾಕಿದ್ವಿ, ಕಾಲ್ ಜಾರ್ ನೀರಿಗೆ ಬಿದ್ದಿದ್ರು. ಇದನ್ನೇ ತಾನೇ ಹೇಳೋದು. ನಿನ್ನೆ ವಿಡಿಯೋ ಯಾರು ನೋಡಿಲ್ಲ, ಸ್ವಲ್ಪ ಹೋಗಿ ನಿನ್ನೆ ವಿಡಿಯೋ ನೋಡಿ. ಇವ್ರ ಗ್ಯಾಂಗ್ ಯಾರು ಅಂತ, ಇವ್ರ ಗ್ಯಾಂಗ್ ಅವನೇ ಒಬ್ಬ ಕ್ಲೀನಾಗಿ ಬಾಯ್ಬಿಟ್ಟವನೆ. ಅದನ್ನು ನೋಡಿ ಇನ್ನಾದರೂ ಆ ಕಾಗೆ ಗ್ಯಾಂಗಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿ. ದಿನಾ ಕುತ್ಕೊಂಡು ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳೋದಲ್ಲ. ಸ್ವಲ್ಪ ನಿಜಾನೂ ಹೇಳಿ ಮಾನ ಮರ್ಯಾದೆ ಏನಾದಿದ್ರೆ ಉಳಿಸ್ಕೊಳ್ಳಿ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಈಗಲೂ ಕೂಡ ಕೆಲವರು, ಒಬ್ಬ ಬಂದ್ಬಿಟ್ಟು ಪ್ರೂಫ್ ತೋರಿಸ್ತಾನೆ, ಚಂದನಗೌಡ ಬಂದ್ಬಿಟ್ಟು ಪ್ರೂಫ್ ತೋರಿಸ್ತಾರೆ ಅವರು. ನೋಡ್ರಪ್ಪ ನಂದು ಇಷ್ಟ ಆಗಿದೆ, ಇಷ್ಟ ಆಗಿದೆ, ಇಷ್ಟ ಆಗಿದೆ. ಇಲ್ಲ, ನೀನು ಸುಳ್ಳು. ಅವನು ಯಾವನೋ ಬಂದು ಹೇಳೋದೇ ನಿಜ. ಇಷ್ಟು ದಿವಸ ಇವರೇ ಕೂತ್ಕೊಂಡು ಎಲ್ಲಿ ಪ್ರೂಫ್ ಕೊಡಿ, ಪ್ರೂಫ್ ಕೊಡಿ ಅಂತಿದ್ದವರು, ಈಗ ಅವರು ಪ್ರೂಫ್ ಬೇಕಾಗಿಲ್ಲ, ಬರೀ ಹೇಳಿದ್ರೆ ಸಾಕಲ್ಲ. ಹಾಗೇನೆ ಸೌಜನ್ಯ ಅವ್ರ ತಾಯಿ ಬಂದು ಹೇಳಿದಾಗ ಸಾಕ್ಷಿಯಲ್ಲಿ ಅಂತಾರೆ. ಅದೇ ಯಾವನೊಬ್ಬ ಚೇಳ್ ಚಪಾತಿ ನನ್ನ ಮಗ ಬಂದ್ಬಿಟ್ಟು ಹೇಳಿದ್ರೆ, ಇಲ್ಲ ತಗೊಂಡ್ಬಿಟ್ಟವನೆ, ಅವನ ಮುಂದೆ ನಾವು ನಿಂತಿದ್ದೀವಿ. ಏಕೆ ಯಾಕೆ ಅವಾಗ ಕೇಳಬೇಕಾಗಿತ್ತು, ಸಾಕ್ಷಿ ಕೊಡಪ್ಪ ಅಂತ. ಅದಕ್ಕೆ ಸಾಕ್ಷಿ ಬೇಡ ನಿಮಗೆ, ಬಿಕಾಸ್ ನಿಮಗೆ ಒಂದು ಕಾರಣ ಬೇಕು. ಸೌಜನ್ಯ ಪರ ಯಾರು ನಿಂತರೂ ಕೂಡ ಅವ್ರನ್ನ ಹೊಡೆದು ಸೈಡ್ ಕಳಿಸ್ಬೇಕು. ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು, ನಿಜ ಹೇಳ್ತೀನಿ ಕೇಳಿ, ಇದೇ ಜಾಗದಲ್ಲಿ DV, SMR ಇವರೆಲ್ಲ ನಿಂತಿದ್ರೆ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿರೋದು. ನನಗೊಂದು ಡೌಟ್ ಇದೆ, ಇವ್ರದೇ ಒಂದು ಟೀಮ್ ಮಾಡಿಕೊಂಡು ಇವ್ರಿಗೆಲ್ಲ ಕಮೆಂಟ್ಸಲ್ಲಿ ಬೈದು ಅವ್ರಿಗೆ ಈ ವಿಷಯ ಬೇಡ ಅಂತ ಹೆದರ್ಕೊಂಡ್ರು ಅನ್ನೋದಕ್ಕಿಂತ ಯಾರಿಗೇ ಆಗಲಿ ಯಾಕಪ್ಪ ಬೇಕಿವೆಲ್ಲ ಅನ್ಸ್ಬಿಡುತ್ತೆ ಬೈಸ್ಕೊಳ್ಳೋದು. ಅವ್ರ ಸೈಡ್ಗೆ ಹೋಗ್ಬಿಟ್ರು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೊಂದು ಸ್ಟೋರಿ ಥರನೇ ಹೇಳ್ತೀನಿ ಇದ್ರ ಬಗ್ಗೆ. ಸಮೀರ್ ಮಾಡಿದಿರ ಆ ವಿಡಿಯೋನ ಈಗ ಹೇಳೋರೆ ಬೇಡ, ಚೆನ್ನಾಗಿರಲ್ಲ, ನಾಳೆ ಹೇಳ್ತೀನಿ. ಈಗ 4 ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ನೋಡೋಣ. ಇನ್ನು ಕೇಸು SIT ಇಂದ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಭಿ ಕರ್ಕೊಂಡೋದ, ಅಭಿಗಳು ಅಂತ ಹತ್ತ, ಅಭಿ ಕಾಲಿಗೆ ಬಿದ್ದ, ಅಭಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ, ಅದೆಲ್ಲ ಸತ್ಯ. ಅವನ ಹತ್ರ ವಿಡಿಯೋಗಳಿತ್ತು, ಆ ವಿಡಿಯೋಗಳು ಎಲ್ಲಿ ತೆಗ್ದೆ, ಯಾವಾಗ ತೆಗ್ದೆ ಅಂತ ಕೇಳಿರೋದು. ಈಗ ಅವನವ್ರ ಮನೆಗೆ ಹೋಗೋನೆ, ನೆನೆ ಮತ್ತೆ ಇವತ್ತು ಬರೋಕ್ಕೆ ಕೇಳಿದ್ದಾರೆ, ಇವತ್ತು ಹೋಗ್ತಾನೆ. ಸ್ವಲ್ಪ ಯೋಚನೆ ಮಾಡಿ. ಅವ್ರು ಹೇಳೋ ಸುಳ್ಳು ಅಂತ ದೇವ್ರಣೆಗೂ ನಿಮಗೂ ಗೊತ್ತು.
ನಾನು ಹೇಳ್ತೀನಿ ಕೇಳಿ, ಆ ಕಾಗೆ ಗ್ಯಾಂಗಲ್ಲಿ ಇರೋರಿಗೂ ಗೊತ್ತು ಅವ್ರು ಹೇಳ್ತಿರೋ ಸುಳ್ಳು ಅಂತ. ಆದರೂ ಕೂಡ ಅವ್ರಿಗೇನು ಗೊತ್ತಾ, ಧರ್ಮ ಅನ್ನೋ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅಣ್ಣಂದಿರ, ನೀವು ಆ ಗ್ಯಾಂಗಲ್ಲೇ ಇರಿ. ಅಣ್ಣ ಅಂತ ಹೇಳ್ತಿದ್ದೀನಿ, ಕಮೆಂಟಲ್ಲಿ ಬಂದಾಗ ನಾನು ಬೇರೆನೇ ಮಾತಾಡ್ತೀನಿ. ಆ ಗ್ಯಾಂಗಲ್ಲೇ ಇರಿ. ಆದರೆ ಒಂದು ಸರಿ ಯೋಚನೆ ಮಾಡಿ, ನೀವು ಅವ್ರನ್ನ ಹೇಳ್ತಿರೋದನ್ನು ಕೇಳಿ ಅವ್ರು ನಿಮ್ಮನ್ನು ಏನು ಅನ್ಕೊಂತಾರೆ ಗೊತ್ತಾ? ಎಂಥ ಮುಟ್ಟಾಳ್ ನನ್ನ ಮಕ್ಕಳು ಇವರು, ನಾವು ಹೇಳೋ ಸುಳ್ಳನ್ನ ನಂಬ್ತಾ ಇದ್ದಾರೆ ಅನ್ಕೊಂತಾರೆ ಹೊರತು ವಾವ್ ನಮ್ಮ ಕಡೆ ಇದ್ದಾರೆ ಅಂತ ಯಾರು ಅಂದ್ಕೊಳ್ಳಲ್ಲ. ಇದನ್ನು ಯೋಚನೆ ಮಾಡಿ ಹೋಗಿ ಕೇಳಿ. ಯಾಕೆ ಬರೀ ಇದನ್ನು ಮಾತ್ರ ಹೇಳ್ತಾ ಇದ್ದೀರಾ? ನೆನ್ನೆ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಒಂದ್ಸರಿ ಹೋಗಿ ಆ ವಿಡಿಯೋ ನೋಡಿ. ಅದರಲ್ಲಿ ಅವರೇ ಕ್ಲಾರಿಟಿ ಹೇಳೋರೆ, ಹೌದು ನಮ್ದು ಇಷ್ಟೊಂದು ಟೀಮ್ ಇದೆ, ದೇವಸ್ಥಾನಕ್ಕೋಸ್ಕರ ನಾವು ಗುಂಡೇಟ್ ತಿಂದು ನಿಂತ್ಕೊಂಡಿದೀವಿ ಅಂತ. ಯಾರೋ ಶೂಟ್ ಮಾಡ್ಬಿಟ್ರು ಅನ್ನೋ ರೇಂಜ್ಗೆ. ಒಂದ್ಸರಿ ಹೋಗಿ ಕುತ್ಕೊಂಡು ಅವ್ರು ಹೇಳೋ ಸುಳ್ಳುಗಳು ಕ್ಲಾರಿಟಿಯೇ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅವರು ಒಂದೇ ಚಾನಲ್ ಕುತ್ಕೊಂಡವ್ರೆ, ಆ ಚಾನಲ್ ಬಿಟ್ಟು ಯಾಕೆ ಆಚೆ ಬರ್ತಾ ಇಲ್ಲ? ಬೇರೆ ಚಾನಲ್, ಆ ಚಾನಲ್ಗೆ ಹೋಗಿ ನೀವು. ಆ ಚಾನಲ್ಗೆ ಹೋದರೆ ಅದೇ 3 ಜನ 4 ಜನ ಅವರೇ ಕೂತಿರ್ತಾರೆ. ಯಾರೋ ಒಬ್ಬ ಬಂದ ಅಂದರೆ ಅವ್ನು ಹಿಡ್ಕೊಳ್ಳೋದು, ಸಾಕ್ಷಿ ಕೊಡು ಸಾಕ್ಷಿ ಕೊಡು. ಸಿಂಪಲ್ಲಾಗಿ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಯಾರು ಬೇಜಾರಾಗ್ಬಿಡಿ. ಈಗ ನಿಮ್ಮ ಫ್ರೆಂಡ್ಗೇನೆ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ಗೆ ಈ ಥರ ಆಗೋಯ್ತು, ಅಲ್ಲಿ ಸಾಕ್ಷಿ ಇಲ್ಲ, ಎಲ್ಲದನ್ನೂ ಸಿಗದಿರಂಗೆ ಏನೋ ಮಾಡಿ ಧ್ವಂಸ ಮಾಡಿಬಿಟ್ಟಿದ್ದಾರೆ, ಸಾಕ್ಷಿ ಇಲ್ಲ. ಏನು ಮಾಡ್ತೀರಾ? ದಯವಿಟ್ಟು ಇದು ಕಮೆಂಟ್ ಮಾಡಿ ಹೇಳಿ, ಏನು ಮಾಡ್ತೀರಾ ಅಂತ. ಈಗ ಅಕ್ಕ ತಂಗಿ ಅಂದರೆ ಆಮೇಲೆ ಅದಕ್ಕೂ ಬರ್ತಾರೆ, ನಮ್ಮ ಅಕ್ಕ ತಂಗಿ ವಿಷಯಕ್ಕೆ ಯಾಕೋ ಬರ್ತೀರಾ ಅಂದ್ಬಿಟ್ಟು ಅಂತ ಹೇಳ್ತೀನಿ. ಯಾವುದೋ ಒಂದು ನಿಮಗೆ ಗೊತ್ತಿರೋರಿಗೆ ಏನೋ ಒಂದು ಆಯಿತು, ಹೀಗೆ ಸಾಕ್ಷಿ ಇಲ್ಲ, ಅಲ್ಲಿ ಎಲ್ಲದನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಏನು ಮಾಡ್ತೀರಾ ಹೇಳಿ? ಒಂದು ಸರಿ ಕುತ್ಕೊಂಡು ಯೋಚನೆ ಮಾಡಿ. ಅವ್ರು ಹೇಳೋ ಸುಳ್ಳುಗಳು ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತು, ಬರ್ತೀರಾ, ಬಂದ್ಬಿಟ್ಟು ಕಮೆಂಟ್ ತಾನೇ ಹಾಕ್ಬಿಟ್ಟು ಹೋಗ್ತೀರಾ? ಹಾಕ್ಬಿಟ್ಟು ಹೋಗಿ. ಆದರೆ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ, ಅವ್ರು ಹೇಳ್ತಿರೋದಲ್ಲ ಸುಳ್ಳು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಲಿಲ್ಲ ಅಂದರೆ ಆಮೇಲೆ ಬಂದು ಹಾಕಿ. ಬರೀ ಧರ್ಮ ದೇವರು ಅಂತಲ್ಲ ರೀ, ನಾವು ಕೂಡ ಕನ್ನಡದವನೇ, ಹಿಂದೂ, ನಾನು ಕೂಡ ಆಂಜನೇಯನ ಭಕ್ತ. ದೇವಸ್ಥಾನದ ಬಗ್ಗೆ ಮಾತಾಡಬಾರ್ದು, ಆದರೂ ಕೂಡ ಹೇಳ್ತೀನಿ ಕೇಳಿ. ಅಲ್ಲಿ ಆ ಜಾಗದಲ್ಲಿ ಆಗಿರೋ ತಪ್ಪನ್ನು ಕೇಳಿ ಹೊರತು ಅಲ್ಲಿರೋ ದೇವ್ರಿಗಲ್ಲ. ಅಲ್ಲಿರೋ ವಾಚ್ಮ್ಯಾನ್ಗಳು ಏನೋ ತಪ್ಪು ಮಾಡಿದ್ರು ಅಂದರೆ ಅಲ್ಲಿರೋ ದೇವ್ರು ತಪ್ಪು ಮಾಡ್ದಂಗಲ್ಲ. ಈಗ ಬೆಂಗಳೂರಲ್ಲಿ ಏನೋ ಆಯಿತು ಅಂದರೆ ಬೆಂಗಳೂರು ಕೆಟ್ಟದು ಅಂತಲ್ಲ. ಈಗಲೂ ಹೇಳ್ತಾರೆ ಬೆಂಗಳೂರಲ್ಲಿ ತುಂಬ ಡೇಂಜರು ಅದು ಇದು ಅಂತ. ಪ್ರತಿಯೊಬ್ಬನಿಗೂ ಜಾಗ ಕೊಟ್ಟರು ನನ್ನ ಬೆಂಗಳೂರು. ಒಳ್ಳೇದೋ ಕೆಟ್ಟದೋ ಏನೇ ಆದರೂ ಕೂಡ ಬೆಂಗಳೂರಾಗೆ ಇರುತ್ತೆ. ಇಲ್ಲಿ ಯಾವನೋ ಒಬ್ಬ ತಪ್ಪು ಮಾಡೋ ಬೆಂಗಳೂರೇ ಸರಿ ಇಲ್ಲ ಅಂತಾರಲ್ಲ, ಆವಾಗ ನಮಗೂ ಬೇಜಾರಾಗಲ್ವಾ? ಆದರೆ ತಪ್ಪು ನಡೆದಿರೋದಿಲ್ಲಿ ಬೆಂಗಳೂರಲ್ಲಿ. ಸರಿ ಅನಿಸಿದ್ರೆ ಯೋಚನೆ ಮಾಡಿ ಕೂತ್ಕೊಂಡು.